ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಶ್ವಗುರು ಮಾನವತಾವಾದಿ ಬಸವಣ್ಣನವರ ಜಯಂತಿಯನ್ನ ಇವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ಮತ್ತೊಬ್ಬ ಬಸವಣ್ಣ ಹುಟ್ಟಿ ಬರಬೇಕು ಈ ಭಾರತ ದೇಶದಲ್ಲಿ ಅಂತಕ್ಕಂಥ ಅನುಭವದೊಂದಿಗೆ ಇವತ್ತು ಬಸವಣ್ಣನವರ ಜಯಂತಿಯನ್ನ ವಿಜೃಂಭಣೆಯಿಂದ ತಾಲೂಕಿನ ಆಡಳಿತದ ವತಿಯಿಂದ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಎಲ್ಲ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದ್ಧೂರಿಯಾದ ಮೆರವಣಿಗೆ ಕೊನೆಗೆ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಬಸವಣ್ಣವರ ಸಿದ್ಧಾಂತ ತತ್ವ ಅವರ ನೀತಿ ಅವರು ಅವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟದ್ದು ಅವರ ಅನುಭವ ಮಂಟಪದ ಹಾದಿಯಲ್ಲಿ ಇವತ್ತೇನು ಈ ಪ್ರಜಾಪ್ರಭುತ್ವ ರಚನೆ ಆಗಿದೆ ಅದು ಅನುಷ್ಠಾನ ಆಗಬೇಕು, ಮತ್ತೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ನೆಲೆ ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಜಯಂತಿಯನ್ನು ಈ ಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನು ಇಡೀ ಪ್ರಪಂಚ ಇವತ್ತು ಕೊಂಡಾಡ್ತಾ ಇದೆ. ಅಂಥ ಬಸವಣ್ಣವರನ್ನು ನಾವೆಲ್ಲ ಈ ಮನುಕುಲ ಅವರಿಗೆ ಶರಣಾಗಿ ಅವರ ತತ್ವ ಸಿದ್ಧಾಂತಗಳನ್ನು ಆಚರಣೆಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ತಾಲೂಕಿನ ಆಡಳಿತದ ವತಿಯಿಂದ ಅರಸೀಕೆರೆ ತಾಲೂಕಿನ ಸಮಸ್ತ ಜನತೆಗಳು ಸೇರಿ ಈ ವಿಶ್ವಮಾನವ ಜಯಂತಿಯನ್ನು ವಿಶ್ವಗುರು ಬಸವಣ್ಣವರನ್ನು ಮಾನವತಾವಾದಿ ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ವಿಶೇಷ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆದ ತಟಿಂದ ಇಲ್ಲಿಯವರೆಗೆ ಈ ರೀತಿ ವಿಜೃಂಭಣೆಯಿಂದ ಆಗಿರಲಿಲ್ಲ. ಇವತ್ತು ನಮ್ಮ ತಾಲೂಕಿನ ಆಡಳಿತ ಮತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಏನು ಬಸವಣ್ಣವರ ಸಮತಾವಾದ, ಬಸವಣ್ಣವರ ಸಮಾನತೆ, ಎಲ್ಲರೂ ಒಂದಾಗಿ ಹೋಗಬೇಕು ಅಂತಕ್ಕಂಥ ಭಾವನೆ ಏನಿದೆ ಅದನ್ನು ಮತ್ತೆ ಈ ದೇಶದಲ್ಲಿ ಅದಕ್ಕೆ ಗಂಡಾಂತರ ಬರಬಾರ್ದು, ಎಲ್ಲರೂ ಒಂದಾಗಿ ಹೋಗಬೇಕು, ಬಸವಣ್ಣವರ ಸಿದ್ಧಾಂತವನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಈ ಜಯಂತಿಯನ್ನು ನಾವು ಈ ಜನತೆಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈಗ ಹೋರಿಗಳನ್ನು ಬಸವಣ್ಣವರ ಇದನ್ನು ಏನು ಬಸವಣ್ಣನವರಿಗೆ ತತ್ವದಲ್ಲಿ ಹೋಲಿಸಿ ಏನು ಒಂದು ಜಯಂತಿಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಹೋರಿಗಳನ್ನೇ ಸುಮಾರು 50ರಿಂದ 100 ಜೊತೆ ಹೋರಿಗಳನ್ನು ತರಿಸಿ ಆ ಹೋರಿಗಳ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಈ ಮನುಕುಲವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.